ಮಾರ್ಚ್ 22 ಕರ್ನಾಟಕ ಬಂದ್ ಬಂದ್ ಏನೆಲ್ಲ ಸಿಗುತ್ತೆ ಯಾವುದೆಲ್ಲ ಸಿಗಲ್ಲ ಬಂದ್ ದಿನ ಆಚೆ ಬರೋ ಮುನ್ನ ಎಚ್ಚರ. ಇದು ಚದುರಂಗದ ಮೊದಲ ಸ್ಟೋರಿ. ಕರ್ನಾಟಕ ಬಂದ್. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ನಿರಂತರವಾಗಿ ಮುಂದುವರಿತಾ ಇದೆ. ಈ ದಬ್ಬಾಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಎಂಇಎಸ್ ಮತ್ತು ಶಿವಸೇನೆ ನಿಷೇಧ ಮಾಡಲೇಬೇಕು ಅನ್ನುವಂತಹ ಯಥಾ ಪ್ರಕಾರದ ಆಗ್ರಹ ಇದು. ಯಾಕಂದ್ರೆ ಪ್ರತಿ ಬಾರಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಾಗೆಲ್ಲವೂ ಕೂಡ ಕನ್ನಡಿಗರು ಒತ್ತಾಯ ಮಾಡುವಂಥದ್ದು ಒಂದೇ, ಎಂಇಎಸ್ ಮತ್ತು ಶಿವಸೇನೆ ನಿಷೇಧ ಆಗಬೇಕು ರಾಜ್ಯದಲ್ಲಿ ಅನ್ನುವಂಥದ್ದು ಆಗ್ರಹ ಈಗಲೂ ಕೂಡ ಇದೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಮಾಡಲಾಗುತ್ತೆ. ಇಂಥದ್ದೊಂದು ನಿರ್ಣಯವನ್ನ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕವನ್ನ ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಾರಣ ಇಷ್ಟೇ, ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ನಿರಂತರ ದಬ್ಬಾಳಿಕೆ, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ, ಕಂಡಕ್ಟರ್ ಓರ್ವನ ಮೇಲೆ ಆದಂತಹ ಆ ಒಂದು ದೌರ್ಜನ್ಯ ಖಂಡಿಸಿ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಅದರ ಮುಂದುವರಿದ ಭಾಗವಾಗಿ ನಿರಂತರವಾಗಿ ಬೆಳಗಾವಿಯ ಮಣ್ಣಲ್ಲೇ ಹೋಗಿ ಕನ್ನಡ ಪರ ಹೋರಾಟಗಾರರು ನಿರಂತರ ಹೋರಾಟವನ್ನ ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಇದ್ದೀವಿ. ಮಾರ್ಚ್ 22ನೇ ತಾರೀಕು ಸಂಪೂರ್ಣ ಕರ್ನಾಟಕ ಬಂದ್ ಮಾಡ್ತೀವಿ ಎನ್ನುವಂತಹ ನಿರ್ಧಾರವನ್ನ ಕನ್ನಡ ಪರ ಹೋರಾಟಗಾರರು ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಆಗತ್ತಾ? ಬಂದ್ ಆದ್ರೆ ಯಾವೆಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಕೊಡುತ್ತೆ, ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಬಂದ್ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಇರುತ್ತೆ. ಸಹಜವಾಗಿ ಯಾವಾಗಲೂ ಬಂದ್ ಆದಂತಹ ಸಂದರ್ಭದಲ್ಲಿ ಈ ಟೈಮ್ ನ ನಿಗದಿಪಡಿಸಲಾಗುತ್ತೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಆದಾಗಲೂ ಕೂಡ 6 ಗಂಟೆಯಿಂದ ಸಂಜೆ 6ರವರೆಗೆ ಬಂದ್ ಮಾಡಲಾಗುತ್ತೆ ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ನಿರ್ಧಾರವನ್ನ ತೆಗೆದುಕೊಂಡಿರುವುದು. ರಾಜಭವನ ಮುತ್ತಿಗೆ ಮಾರ್ಚ್ 3ನೇ ತಾರೀಕು, ಅಂದ್ರೆ ಅಖಂಡ ಕರ್ನಾಟಕ ಬಂದ್ ಆಗೋದಕ್ಕಿಂತ ಮೊದಲಿಗೆ ಒಂದಿಷ್ಟು ಹೋರಾಟಗಳನ್ನ ಮಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರು ನಿರ್ಧಾರವನ್ನ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ. ಅದು ಮಾರ್ಚ್ 3ನೇ ತಾರೀಕು ರಾಜಭವನಕ್ಕೆ ಮುತ್ತಿಗೆಯನ್ನ ಹಾಕೋದು. ಏನಾಗ್ತಾ ಇದೆ ಬೆಳವಣಿಗೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಸರ್ಕಾರ ಈ ಬಗ್ಗೆ ಕಣ್ತೆರೆದು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದ ಕಣ್ತೆರೆಸುವ ನಿಟ್ಟಿನಲ್ಲಿ ರಾಜಭವನಕ್ಕೆ ಮುತ್ತಿಗೆ. ಇದಾದ ಮೇಲೆ ಮಾರ್ಚ್ 7ನೇ ತಾರೀಕು ಬೆಳಗಾವಿ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಳಗಾವಿ ಚಲೋವನ್ನ ಮಾಡಲಾಗುತ್ತೆ ಅನ್ನುವಂತಹ ಏಕಪಕ್ಷೀಯ ನಿರ್ಧಾರವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಮಾರ್ಚ್ 22ನೇ ತಾರೀಕು ಫೈನಲ್ ಆಗಿ ಅಖಂಡ ಕರ್ನಾಟಕ ಬಂದ್ ಆಗೋಕ್ಕಿಂತ ಮೊದಲಿಗೆ ಯಾವೆಲ್ಲ ಹೋರಾಟಗಳು ರಾಜ್ಯದಲ್ಲಿ ನಡೆಯುತ್ತೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಒಂದು ರಾಜಭವನ ಚಲೋ ಮತ್ತು ರಾಜಭವನ ಮುತ್ತಿಗೆ, ಮತ್ತೊಂದು ಬೆಳಗಾವಿ ಚಲೋ. ಅಂದ್ರೆ ಬೆಳಗಾವಿಗೆ ಹೋಗೇನೆ ನಾವು ಹೋರಾಟವನ್ನ ಮಾಡ್ತೀವಿ, ಯಾಕಂದ್ರೆ ಆಗ್ತಾ ಇರುವಂತಹ ಅನ್ಯಾಯ ದೌರ್ಜನ್ಯ ಎಲ್ಲವೂ ಕೂಡ ಗಡಿ ಭಾಗ ಆಗಿರುವಂತಹ ಬೆಳಗಾವಿ ಮಣ್ಣಲ್ಲಿ. ಹಾಗಾಗಿ ನಾವು ಬೆಳಗಾವಿ ಚಲೋವನ್ನು ಹಮ್ಮಿಕೊಂಡು ರಾಜ್ಯದಾದ್ಯಂತ ಕನ್ನಡಿಗರನ್ನ ಒಗ್ಗೂಡಿಸಿಕೊಂಡು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 22 ಕರ್ನಾಟಕ ಬಂದ್. ಈಗಾಗಲೇ ನಾನು ಹೇಳಿದಂತೆ, ಅಂದ್ರೆ ನಿರ್ಧಾರವನ್ನ ತೆಗೆದುಕೊಂಡಂತೆ ಕನ್ನಡ ಪರ ಹೋರಾಟಗಾರರು ಏನೆಲ್ಲ ಇರುತ್ತೆ, ಬಸ್ ಸಂಚಾರ ಬಂದಿರುತ್ತೆ, ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನುವಂಥ ಡೀಟೇಲ್ಸ್ ಅನ್ನ ನೋಡ್ತಾ ಇದೀವಿ ನಾವೀಗ. ಬಸ್ ಸಂಚಾರ ಬಂದ್ ಆಗಿರುತ್ತೆ. ಯಾವುದೇ KSRTC ಆಗಿರಲಿ ಅಥವಾ BMTC ಆಗಿರಲಿ ರೋಡ್ಗೆ ಇಳೋದಿಲ್ಲ, ಇಳಿಸಿ ಕೊಡೋದಿಲ್ಲ, ಆ ರೀತಿಯಾಗಿ ಬಂದ್ ಮಾಡ್ತೀವಿ ಅನ್ನುವಂಥ ನಿರ್ಧಾರ. ಶಾಲಾ ಕಾಲೇಜುಗಳು ಬಂದ್ ಆಗಿರುತ್ತೆ. ರಾಜ್ಯದಾದ್ಯಂತ ಖಾಸಗಿ ಅಥವಾ ಸರ್ಕಾರಿಯೇತರ ಅನುದಾನಿತ ಶಾಲಾ ಕಾಲೇಜು ಯಾವುದೇ ಆಗಿರಬಹುದು ಎಲ್ಲವೂ ಕೂಡ ಕ್ಲೋಸ್ ಆಗಿರಬೇಕು. ಅಂದ್ರೆ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು. ಹಾಗಾಗಿ 22ನೇ ತಾರೀಕು ಶಾಲೆ ಮತ್ತು ಕಾಲೇಜು ಬಂದ್ ಆಗಿರುತ್ತೆ. ಹೋಟೆಲ್ಗಳು, ಯಾವುದೇ ರೀತಿಯಾದ ಹೋಟೆಲ್ಗಳು ಬಂದ್ ಆಗಿರುತ್ತೆ, ಅಂದ್ರೆ ಓಪನ್ ಆಗಿರೋದಿಲ್ಲ. ರಾಜ್ಯದಾದ್ಯಂತ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಅಥವಾ ಬೆಳಗಾವಿ ಅಷ್ಟೇ ಅಲ್ಲ ನಾವು ಹೇಳ್ತಾ ಇರೋದು, ಅಖಂಡ ಕರ್ನಾಟಕ ಬಂದ್ ನಿರ್ಧಾರ ಇದು. ಸೊ ಹಾಗಾಗಿ ಹೋಟೆಲ್ಗಳು ಕೂಡ ಬಂದ್ ಆಗಿರುತ್ತೆ. ಸಿನಿಮಾ ಥಿಯೇಟರ್ಗಳು, ಯಾವುದೇ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಸಹಜವಾಗಿ ಯಾವಾಗಲೂ ಬಂದಾದಾಗ ಈ ಕನ್ನಡದ ವಿಚಾರಕ್ಕೆ, ಗಡಿ ವಿಚಾರಕ್ಕೆ ಬಂದಾದಾಗ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ಗಳು ಸಹಜವಾಗಿ ನಡೆಯೋದಿಲ್ಲ. ಆ ರೀತಿಯಾದಂಥ ನಿರ್ಧಾರ. ಸಿನಿಮಾ ಥಿಯೇಟರ್ಗಳು ಬಂದಾಗಿರುತ್ತೆ. ಓಲಾ, ಊಬರ್, ಯಾಕಂದ್ರೆ ಪರ್ಯಾಯವಾದಂಥ ವ್ಯವಸ್ಥೆ KSRTC ಮತ್ತು BMTC ಇಲ್ಲ ಅಂತ ಅಂದಾಗ ಬಂದಂಥ ಸಾರ್ವಜನಿಕರು ರೋಡಿಗೆ ಅಂದ್ರೆ ಆಚೆ ಬಂದಂಥವರು ಓಲಾ ಊಬರ್ನ ಮೊರೆ ಹೋಗ್ತಾರೆ. ಆಗಲೂ ಕೂಡ ಓಲಾ ಊಬರ್ ಸಿಗಬಾರ್ದು, ಅಂದ್ರೆ ಕಟ್ಟುನಿಟ್ಟು ಆದಂತಹ ಬಂದನ್ನ ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಓಲಾ ಊಬರ್ ಕೂಡ ಅವತ್ತಿರೋದಿಲ್ಲ. ಬ್ಯಾಂಕ್ಗಳು, ಯಾವುದೇ ರೀತಿಯಾದಂತಹ ವಹಿವಾಟು ನಡೆಯೋದಿಲ್ಲ, ಬ್ಯಾಂಕ್ ಸಂಪೂರ್ಣವಾಗಿ ಬಂದ್.
ಬ್ಯಾಂಕ್ಗಳು ಕೂಡ ಬಂದ್ ಆಗಿರುತ್ತೆ ಮಾರ್ಚ್ 22ನೇ ತಾರೀಕು. ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸೋದಿಲ್ಲ. ಅಖಂಡ ಕರ್ನಾಟಕ ಬಂದ್ ಆದಂತಹ ಹಿಂದಿನ ಎಲ್ಲ ನಿದರ್ಶನಗಳನ್ನ ನಾವು ನೋಡ್ಕೊಂಡು ಬಂದಿದ್ವಿ. ಸರ್ಕಾರಿ ಕಚೇರಿಗಳು ಬಂದ್ ಆಗಿರುತ್ತೆ. ಈ ಒಂದು ಬಂದ್ನಲ್ಲೂ ಕೂಡ ಅಂದ್ರೆ ಮಾರ್ಚ್ 22ನೇ ತಾರೀಕು ಸರ್ಕಾರಿ ಕಚೇರಿಗಳು ಕೂಡ ಕಾರ್ಯನಿರ್ವಹಿಸೋದಿಲ್ಲ, ಬಂದ್ ಆಗಿರುತ್ತೆ ಅಂತ ಬಂದ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆದಂತಹ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ರೈಲು ಸಂಚಾರ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ರಾಜ್ಯಕ್ಕೆ ಬೇರೆ ರಾಜ್ಯಗಳಿಂದ ಬರುವಂತಹ ಎಲ್ಲ ರೈಲುಗಳು ಏನಿದೆ ಆ ರೈಲು ಸಂಚಾರದಲ್ಲೂ ಕೂಡ ಒಂದಷ್ಟರ ಮಟ್ಟಿಗೆ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿಯೂ ಕೂಡ ಹೋಗಿ ಇವರು ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿ ಭಾಗದಿಂದ ಕರ್ನಾಟಕ ಎಂಟ್ರಿ ಆಗುವಂಥದ್ದು ಬೆಳಗಾವಿಯಿಂದ, ಅಲ್ಲೇ ಈ ಒಂದು ಸಮಸ್ಯೆ ಉದ್ಭವ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರುವಂತಹ ಸಹಜ ರೈಲುಗಳೆಲ್ಲವೂ ಕೂಡ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಮಾರ್ಚ್ 22ನೇ ತಾರೀಕು ಇದೆಲ್ಲ ಬಂದು ನಾವೇನು ಲಿಸ್ಟ್ ನೋಡಿದ್ವಿ, ಏನೆಲ್ಲ ಸಿಗುತ್ತೆ, ಎಸೆನ್ಷಿಯಲ್ ಸರ್ವಿಸ್ ಯಾವ್ದು ಇರುತ್ತೆ, ಆಸ್ಪತ್ರೆಗಳು ಓಪನ್ ಆಗಿರುತ್ತೆ. ಸಹಜವಾಗಿ 24x7 ಆಸ್ಪತ್ರೆಗಳು ಸಿಗುತ್ತೆ. ಇದು ಬಹಳಷ್ಟು ಬೇಕಾಗಿರುವಂತಹ ಸೌಕರ್ಯ ಆಗಿರೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ, ಎಲ್ರಿಗೂ ಕೂಡ ಆಸ್ಪತ್ರೆ ಇರುತ್ತೆ. ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ 24 ಅವರ್ಸ್. ಯಾವಾಗ ಬಂದಾದ್ರೂ ಕೂಡ ಈ ತುರ್ತು ಸೇವೆ ಅಂತ ನಾವೇನು ಪರಿಗಣನೆ ತೆಗೆದುಕೊಳ್ತೀವಿ, ಈ ಎಲ್ಲ ಸೇವೆಗಳು ಯಥಾ ಪ್ರಕಾರವಾಗಿ ನಿರ್ವಹಿಸುತ್ತೆ. ಮೆಡಿಕಲ್ ಶಾಪ್ ಓಪನ್ ಆಗಿರುತ್ತೆ, ಆಸ್ಪತ್ರೆಗಳು ಸಿಗುತ್ತೆ, ಹಾಲು, ಆಂಬ್ಯುಲೆನ್ಸ್ ಸಿಗುತ್ತೆ. ಸಹಜವಾಗಿ ಯಾವುದೆಲ್ಲ ಬಂದ್ ಯಾವುದೆಲ್ಲ ಸಿಗುತ್ತೆ ಅನ್ನುವಂತಹ ಎರಡು ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಅಂದ್ರೆ ತುರ್ತು ಕೆಲಸಕ್ಕಾಗಿ ಯಾರೆಲ್ಲ ಹೊರಗೆ ಬಂದಿರ್ತಾರೆ ಅವರಿಗೆ ಸಹಜವಾಗಿ ಪೆಟ್ರೋಲ್ ಅಥವಾ ಡೀಸೆಲ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುತ್ತೆ, ಬಂದ್ ಆಗಿರೋದಿಲ್ಲ. ಹಾಗಾದ್ರೆ ಮಾರ್ಚ್ 22ನೇ ತಾರೀಕು ಏನೆಲ್ಲ ಬಂದ್ ಏನೆಲ್ಲ ಓಪನ್ ಅನ್ನುವಂಥದ್ದ ಲಿಸ್ಟ್ ಅನ್ನ ನಾವು ನೋಡಿದ್ವಿ. ಯಾರೆಲ್ಲ ಬೆಂಬಲವನ್ನ ಕೊಡ್ತಾರೆ 22ನೇ ತಾರೀಕಿನ ಈ ಬಂದ್ಗೆ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಬಂದ್ಗೆ ಬೆಂಬಲ ಕನ್ನಡ ಪರ ಸಂಘಟನೆಗಳು, ಇವರ ಮುಖಾಂತರನೇ ಬಂದ್ ಆಗ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ವಾಟಾಳ್ ನಾಗರಾಜ್ ಮಾತನಾಡಿರುವಂತದ್ದನ್ನ ನಾವು ಗಮನಿಸಿದ್ವಿ. ಆಗ್ಲೇ ಕೂಡ ಒಕ್ಕೂರಲಿಂದ ಅವರು ಕೇಳ್ಕೊಂಡ್ರು, ಕರವೇ ನಾರಾಯಣಗೌಡ ಬಣ ನಮಗೆ ಬೆಂಬಲವನ್ನ ಕೊಡ್ಲೇಬೇಕು ಅಂತ ಕೇಳಿದ್ರು, ಜೊತೆಗೆ ಕೊಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ವಾಟಾಳ್ ನಾಗರಾಜ್ ವ್ಯಕ್ತಪಡಿಸಿದ್ರು. ಮೊನ್ನೆ ಕೂಡ ನಾರಾಯಣಗೌಡ ಬಣ ಅಲ್ಲಿ ಬೆಳಗಾವಿಯಲ್ಲಿ ಹೋಗಿನೇ ಹೋರಾಟವನ್ನ ಮಾಡಿದ್ರು. ಪಾದಯಾತ್ರೆ ಮೂಲಕವಾಗಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಅವರನ್ನೆಲ್ಲರನ್ನ ವಶಕ್ಕೆ ಪಡೆದ್ರು. ಅಲ್ಲಿ ಒಂದು ದೊಡ್ಡ ಹೈ ಡ್ರಾಮಾನೇ ಆಯಿತು. ಅಂದ್ರೆ ಯಾವಾಗ ಈ ಕಂಡಕ್ಟರ್ ಒಬ್ಬರಿಗೆ ಅಲ್ಲಿ ಅವಮಾನ ಆಯಿತು, ದೌರ್ಜನ್ಯ ಆಯಿತು MES ಪುಂಡರಿಂದ, ಅದಾದ್ಮೇಲೆ ಕರವೇ ನಾರಾಯಣಗೌಡರ ಬಣಾನೇ ಹೋಗಿ ಅಲ್ಲಿ ಹೋರಾಟವನ್ನ ನಡೆಸಿತು. ಹಾಗಾಗಿ 22ನೇ ತಾರೀಕು ಆಗುವಂತಹ ಇದೇ ವಿಚಾರದ ಮೇಲೆ ಆಗ್ತಾ ಇರುವಂತಹ ಈ ಬಂದ್ಗೆ ಕರವೇ ನಾರಾಯಣಗೌಡ ಕೂಡ ಅಂದ್ರೆ ಅವರ ಬಣ ಕೂಡ ಬಂದ್ಗೆ ಬೆಂಬಲವನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವಾಟಾಳ್ ನಾಗರಾಜ್ ಅವರು ಇಲ್ಲಿವರೆಗೂ ಕೊಟ್ಟಂತ ಮಾಹಿತಿ ಇದು. ಇವತ್ತು ಕೂಡ ಒಂದಿಷ್ಟು ಪ್ರಮುಖ ನಾಯಕರು, ಕಾರ್ಮಿಕ ಸಂಘಟನೆಗಳ ಪ್ರಮುಖ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಆ ನಿಟ್ಟಿನಲ್ಲಿ ಪ್ರಮುಖವಾದಂಥ ಚರ್ಚೆ ಆಗಿದೆ. 22ನೇ ತಾರೀಕು ನಾವು ಕೂಡ ಈ ಬಂದ್ನಲ್ಲಿ ಪಾಲ್ಗೊಳ್ತೀವಿ ಅನ್ನುವಂತಹ ಬೆಂಬಲದ ಮಾತುಗಳನ್ನು ಆಡಿದ್ದಾರೆ ಕಾರ್ಮಿಕ ಸಂಘಟನೆಗಳು. ಶಿಕ್ಷಣ ಸಂಸ್ಥೆಗಳು ಮತ್ತು ಒಕ್ಕೂಟಗಳು ಅಂದ್ರೆ ರುಪ್ಸಾ ಆಗಿರಬಹುದು, ಉಳಿದಂತಹ ಶಿಕ್ಷಣ ಸಂಸ್ಥೆಗಳು ಒಕ್ಕೂಟಗಳೇನಿದೆ ಆ ಒಕ್ಕೂಟಗಳು ಕೂಡ 22ನೇ ತಾರೀಕಿನ ಬಂದ್ಗೆ ನಾವು ಕೂಡ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ವಿಚಾರವಾಗಿ ಮಾತನಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ. ಶಿಕ್ಷಣ ಸಂಸ್ಥೆಗಳು ನಾನಾಗ್ಲೇ ಹೇಳ್ದಂಗೆ ಏನೆಲ್ಲ ಬಂದಿರುತ್ತೆ ಅನ್ನುವಂಥ ಲಿಸ್ಟ್ನಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಬಂದ್ ಆಗಿರುತ್ತೆ 22ನೇ ತಾರೀಕು ಅಂತ. ಸೊ ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ. ರೈತ ಸಂಘಟನೆಗಳು ನೋಡಿ, ನಾಡು ನುಡಿ ಜಲ ಗಡಿ ವಿಚಾರ ಬಂದಾಗಲೆಲ್ಲ ಕೂಡ ರೈತ ಸಂಘಟನೆಗಳು ಇಂತಹ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಬಂದಿದೆ. ಈ ಒಂದು ಹೋರಾಟದಲ್ಲೂ ಕೂಡ ರೈತ ಸಂಘಟನೆಗಳು ನಮ್ಮ ಬೆಂಬಲಕ್ಕೆ ಇರುತ್ತೆ, ನಮ್ಮ ಬೆನ್ನಿಗೆ ನಿಂತ್ಕೊಂಡಿರುತ್ತೆ ಅನ್ನುವಂಥ ವಿಚಾರವನ್ನ ವಾಟಾಳ್ ನಾಗರಾಜ್ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಈ ಎಲ್ಲ ಸಂಘಟನೆಗಳು 22ನೇ ತಾರೀಕಿನ ಬಂದ್ನಲ್ಲಿ ಭಾಗವಹಿಸೋದು ಶತಸಿದ್ಧ ಅನ್ನೋದು ಇಲ್ಲಿ ಖಾತ್ರಿ ಆಗ್ತಾ ಇದೆ. ಹಾಗಾದ್ರೆ ಕರ್ನಾಟಕ ಬಂದ್ ಯಾಕೆ ಅಖಂಡ ಕರ್ನಾಟಕ ಬಂದ್ ಯಾವ ಕಾರಣಕ್ಕೆ ಅಂತ ನಾವು ನೋಡ್ತಾ ಇದ್ದೀವಿ. ಕನ್ನಡಿಗರ ಮೇಲಿನ ದೌರ್ಜನ್ಯ ನಿಲ್ಲಬೇಕು, ಇದು ಆನ್ಲೈನ್ ಅಜೆಂಡಾ ಆರಂಭ ಆಗಿದೆ ಇಲ್ಲಿಂದ. ಯಾವಾಗ ಈ ಕರ್ನಾಟಕದ ರಾಜ್ಯದ ಪ್ರಮುಖ ಒಂದಿಷ್ಟು ಬಸ್ಗಳು ಅಲ್ಲಿಗೆ ಹೋಯ್ತು, ಅಂದ್ರೆ KSRTC ಬಸ್ಗಳಿಗೆ ಮಸಿ ಬಳಿಯುವಂಥದ್ದಾಗಿರ್ಬಹುದು, ಅಲ್ಲಿ ಬೋರ್ಡ್ಗಳಿಗೆ ಮಸಿ ಬಳಿಯುವಂಥದ್ದಾಗಿರ್ಬೋದು, ಕಂಡಕ್ಟರ್ಗಳಿಗೆ ಮುಖಕ್ಕೆ ಮಸಿ ಬಳಿಯುವಂಥದ್ದಾಗಿರ್ಬೋದು, ಅವರ ಬಾಯಿಂದ ಒತ್ತಡವನ್ನ ಹಾಕಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸೋದಾಗಿರಬಹುದು, ಅಲ್ಲಿಂದ ಇದು ಒಂದು ಸಮಸ್ಯೆ ಆರಂಭ ಆಗಿರುವಂಥದ್ದು. ಕನ್ನಡಿಗರ ಮೇಲಿನ ಈ ದೌರ್ಜನ್ಯ ನಿಲ್ಲಬೇಕು, ಬೆಳಗಾವಿ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಅಂದ್ರೆ ಅಲ್ಲಿ ಪ್ರಮುಖವಾಗಿ
ಕನ್ನಡಿಗರಿಗೆ ಅವಕಾಶವನ್ನ ಕೊಡಬೇಕು. ಬೇರೆ ಬೇರೆ ರಾಜ್ಯದ ಅಲ್ಲಿ ಅಧಿಕಾರಿಗಳು ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವರ ವರ್ಗಾವಣೆ ಆಗಬೇಕು. ಬೆಳಗಾವಿ ಅಧಿಕಾರಿಗಳ ಬದಲಾವಣೆ ಆಗಬೇಕು. MES ನಿಷೇಧ ಆಗಬೇಕು. ಇದು ಇವತ್ತಿನ ಸಮಸ್ಯೆ ಅಲ್ಲ. ಯಾವಾಗೆಲ್ಲ ಇಲ್ಲಿ ನಾಡು ನುಡಿ ವಿಚಾರ ಮುನ್ನೆಲೆಗೆ ಬರುತ್ತೆ, ಸ್ಟ್ರೈಕ್ಗಳಾಗುತ್ತೆ, ಹೋರಾಟಗಳು ನಡೆಯುತ್ತೆ, ಆವಾಗೆಲ್ಲವೂ ಕೂಡ MES ನಿಷೇಧ ಆಗಬೇಕು ಅನ್ನುವಂಥ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾನೆ ಇದೆ. ವಾಟಾಳ್ ನಾಗರಾಜ್ ಇವತ್ತು ಕೂಡ ಇದನ್ನ ಉಲ್ಲೇಖ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ MES ಅನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಅದು ಇಲ್ಲಿವರೆಗೂ ಕೂಡ, ಅಂದ್ರೆ ಸರ್ಕಾರಗಳು ಚೇಂಜ್ ಆಗ್ತಾ ಹೋದ್ವು, ಬಟ್ MES ಮಾತ್ರ ಬ್ಯಾನ್ ಆಗ್ಲಿಲ್ಲ. ಕೊಟ್ಟಂತ ಆಶ್ವಾಸನೆ ಕೇವಲ ಆಶ್ವಾಸನೆ ಆಗಿ ಮಾತ್ರ ಉಳಿದುಕೊಂಡಿದೆ ಅನ್ನುವಂತಹ ಬೇಸರದ ಮಾತನಾಡಿದ್ರು. ಇನ್ನು ಶಿವಸೇನೆ ಬ್ಯಾನ್ ಆಗಬೇಕು, ಅವ್ರದ್ದೇನಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಮಾತ್ರ ಇರಲಿ, ರಾಜ್ಯದೊಳಗೆ ಬಂದು ಯಾಕೆ ಅವರ ಪುಂಡಾಟ? ಶಿವಸೇನೆ ಬ್ಯಾನ್ ಆಗಬೇಕು. ಯಾವಾಗಿದ್ರೂ ಕೂಡ ಅವರು ಕನ್ನಡಿಗರಿಗೆ ಮಾರಕವಾಗಿದ್ದಾರೆ, ಆ ರೀತಿಯಾದಂತಹ ಹೋರಾಟಗಳು ನಡೀತಾ ಇದೆ, ಅದು ಬ್ಯಾನ್ ಆಗಬೇಕು ಅನ್ನುವಂಥದ್ದು. MES ಶಿವಸೇನೆ ಕಾರ್ಯಕರ್ತರ ಗಡೀಪಾರ ಆಗಬೇಕು. ರಾಜ್ಯದಲ್ಲಿ ಬಂದು ಅವರ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಯಾಕೆ, ಕನ್ನಡಿಗರ ಮೇಲೆ ಅವರ ದೌರ್ಜನ್ಯಗಳು ಯಾಕೆ ನಡೀತಾ ಇದೆ, ಅವರ ಗಡೀಪಾರ ಆಗಬೇಕು ಅನ್ನುವಂಥದ್ದು ಬಂದ್ನ ಒಂದು ರೀತಿಯಾದಂತಹ ಟಾರ್ಗೆಟ್ ಆಗಿದೆ. ಸಂಭಾಜಿ ಪ್ರತಿಮೆ ತೆರವಾಗಬೇಕು. ರಾಜ್ಯದಲ್ಲಿ ಸಂಭಾಜಿ ಪ್ರತಿಮೆ, ಯಾಕಂದ್ರೆ ಶಿವಾಜಿ ಮಹಾರಾಜ್ ಅವರ ಮಗ ಸಂಭಾಜಿ ಅವರ ಪ್ರತಿಮೆ ಇರುವಂತದ್ದು ಬೆಳಗಾವಿಯಲ್ಲಿ, ಈ ಪ್ರತಿಮೆ ತೆರವಾಗಬೇಕು, ನಮಗೆ ಯಾಕೆ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ. ಕರಾಳ ದಿನಾಚರಣೆಗಳಿಗೆ ಬ್ರೇಕ್. ಯಾವಾಗೆಲ್ಲ ನಾವು ಈ ಒಂದು ವಿಚಾರವನ್ನ ಬಹಳಷ್ಟು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಯಾವಾಗೆಲ್ಲ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತೆ, ಅವಾಗೆಲ್ಲ ಕೂಡ, ಅಥವಾ ನವೆಂಬರ್ 1ನೇ ತಾರೀಕು ಆಗುವಂತಹ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಿಷ್ಟು ಕರಾಳ ದಿನಾಚರಣೆಗಳ ಆಚರಣೆಯನ್ನ ಮಾಡ್ತಾರೆ MES ಪುಂಡರು. ಬೇಕಂತಾನೆ ಬಂದು ಅಲ್ಲಿ ಬಂದು ಧ್ವಜಗಳನ್ನು ಹಾರಿಸುವುದಾಗಿರಬಹುದು, ಘೋಷಣೆಗಳನ್ನ ಕೂಗುವುದಾಗಿರಬಹುದು. ಈ ಎಲ್ಲ ಕರಾಳ ಆಚರಣೆಗಳಿಗೆ ಬ್ರೇಕ್ ಹಾಕಬೇಕು. ಈ ಎಲ್ಲ ಅಜೆಂಡೆಗಳನ್ನ ಇಟ್ಕೊಂಡು ಮಾರ್ಚ್ 22ನೇ ತಾರೀಕಿಗೆ ಹೋರಾಟವನ್ನ ಮುಂದುವರಿಸುವುದಕ್ಕೆ ಅಥವಾ ಅಖಂಡ ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಭೆ ನಂತರದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ನೋಡಿ, ಯಾವ ಸರ್ಕಾರ ಕಠಿಣವಾದಂಥ ಕ್ರಮವನ್ನ ಮರಾಠಿಗರ ಮೇಲೆ ತಗೊಳ್ಳಲ್ವೋ ಅಲ್ಲಿವರೆಗೂ ಅವರ ದಬ್ಬಾಳಿಕೆ ನಿಲ್ಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಿಮ್ಮನ್ನ ನಾವು ಕನ್ನಡ ಪರ ಹೋರಾಟಗಾರರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಕೂಡಲೇ MES ಏನಿದೆಯೋ ಆ ಸಂಘಟನೆಯನ್ನ ನಿಷೇಧ ಮಾಡಬೇಕು. ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ. ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟ್ರು. ಕಾಂಗ್ರೆಸ್ನವರಿರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಮರಾಠಿ ಏಜೆಂಟ್ರು. ಅವರಿಗೆ ಮತ ವೋಟ್ ಬೇಕಾಗಿದೆ. ಅದಕ್ಕಾಗಿ ಮರಾಠಿಯವರನ್ನ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತಿನ ಸಭೆಯಲ್ಲಿನೇ ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದು ಪ್ರಮುಖವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೇಕೆದಾಟು ಯೋಜನೆ ಇನ್ನೂ ಕೂಡ ಜಾರಿ ಆಗ್ತಾ ಇಲ್ಲ, ನಿರಂತರವಾದಂತಹ ಹೋರಾಟ ಆಯಿತು. DK ಶಿವಕುಮಾರ್ ಅವರು ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಸಿದ್ರು. ಅದಾದ್ಮೇಲೂ ಕೂಡ ಮೇಕೆದಾಟು ಯೋಜನೆ ಎಲ್ಲಿಗೆ ಬಂದು ನಿಂತ್ಕೊಂತು ಅನ್ನುವಂತ ಆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು. ಮಾರ್ಚ್ 11ನೇ ತಾರೀಕು ಅತ್ತಿ ಬೆಲೆ ಗಡಿಯನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 14ನೇ ತಾರೀಕು ಮಂಡ್ಯ, ಮೈಸೂರು, ರಾಮನಗರ ಅಲ್ಲಿ ಮುತ್ತಿಗೆ ಹಾಕುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದು ಬೇರೆ ವಿಚಾರ, ಇದು ಬೇರೆ ವಿಚಾರ. ಅಂದ್ರೆ ಇಲ್ಲಿ ಮೇಕೆದಾಟು ಯಾವಾಗ ಜಾರಿ, ಎಲ್ಲಿಗೆ ಬಂತು ಆ ಯೋಜನೆ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಈ ಒಂದು ಹೋರಾಟ. ಮಾರ್ಚ್ 16 ಹೊಸಕೋಟೆ ಮತ್ತು ಟೋಲ್ ಅದನ್ನ ಬಂದ್ ಮಾಡೋದು, ಆ ಮೂಲಕವಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಡೋದು, ಮಲಗಿಕೊಂಡಿರುವಂತಹ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಾರ್ಚ್ 16ನೇ ತಾರೀಕು ಟೋಲ್ ಬಂದ್ ಮಾಡ್ತೀವಿ ಅನ್ನುವಂತಹ ಪ್ರಮುಖ ನಿರ್ಧಾರ ಆಗಿದೆ.